ಪುನೀತ್ ರಾಜ್ಕುಮಾರ್ ಎಂಬ ಹೆಸರು ಕನ್ನಡ ಸಿನಿರಸಿಕರ ಮನಸ್ಸಿನಲ್ಲಿ ಭಕ್ತಿ, ಪ್ರೀತಿ ಮತ್ತು ಪ್ರೇರಣೆಯ ಸಂಕೇತವಾಗಿದೆ. ಅವರು 1975ರ ಮಾರ್ಚ್ 17ರಂದು ಕನ್ನಡ ಚಿತ್ರರಂಗದ ದಿಗ್ಗಜ ನಟ ಡಾ. ರಾಜ್ಕುಮಾರ್ ಅವರ ಮಗನಾಗಿ ಜನಿಸಿದರು. ಬಾಲ್ಯದಿಂದಲೇ ಕಲೆಯ ವಾತಾವರಣದಲ್ಲಿ ಬೆಳೆದ ಪುನೀತ್ ಅತಿ ಚಿಕ್ಕ ವಯಸ್ಸಿನಲ್ಲಿ ಚಿತ್ರರಂಗಕ್ಕೆ ಕಾಲಿಟ್ಟರು. ಬಾಲನಟನಾಗಿ ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ಪುನೀತ್ ನಂತರ ನಾಯಕ ನಟನಾಗಿ ಅಪ್ಪು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಹೊಸ ಶಕ್ತಿ ತಂದರು. ಅವರ ಸರಳ ಅಭಿನಯ, ಶುದ್ಧ ಕನ್ನಡ ಪ್ರೀತಿ ಮತ್ತು ಶಿಸ್ತು ಜೀವನ ಎಲ್ಲರಿಗೂ ಮಾದರಿಯಾಯಿತು. ಪುನೀತ್ ರಾಜ್ಕುಮಾರ್ ಕೇವಲ ನಟನಷ್ಟೇ ಅಲ್ಲ, ಅವರು ಒಬ್ಬ ಉತ್ತಮ ಗಾಯಕ, ನಿರ್ಮಾಪಕ ಮತ್ತು ಸಮಾಜ ಸೇವಕನೂ ಹೌದು. ಶಿಕ್ಷಣ, ಆರೋಗ್ಯ ಮತ್ತು ಪರಿಸರ ರಕ್ಷಣೆಗೆ ಅವರು ನೀಡಿದ ಕೊಡುಗೆ ಅಪಾರ. ಅವರು ಮಾಡಿದ ಕಣ್ಣು ದಾನ ಮತ್ತು ದೇಹ ದಾನ ಜನರಿಗೆ ಮಾನವೀಯತೆಯ ಮಹತ್ವವನ್ನು ತಿಳಿಸಿತು. 2021ರಲ್ಲಿ ಅವರ ಅಕಾಲಿಕ ನಿಧನವು ಇಡೀ ಕರ್ನಾಟಕವನ್ನು ಕಣ್ಣೀರಲ್ಲಿ ಮುಳುಗಿಸಿತು. ಆದರೆ ಪುನೀತ್ ರಾಜ್ಕುಮಾರ್ ಅವರ ಜೀವನ ಮೌಲ್ಯಗಳು, ಸಮಾಜ ಸೇವೆ ಮತ್ತು ಚಿತ್ರಗಳು ಎಂದಿಗೂ ಮರೆಯಾಗುವುದಿಲ್ಲ. ಅವರು ಸದಾ ಪವರ್ ಸ್ಟಾರ್ ಅಲ್ಲ, ಜನರ ಹೃದಯದ ಅಪ್ಪು ಆಗಿಯೇ ಜೀವಂತವಾಗಿರುತ್ತಾರೆ.